ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHA ಫ್ಲ್ಯಾಟ್ ಬೆಂಗಳೂರು. ರಾಜ್ಯ ಸರ್ಕಾರದಿಂದ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHA ಫ್ಲ್ಯಾಟು ಮತ್ತು 2 BHA ಫ್ಲ್ಯಾಟು ಸಹ ಇಲ್ಲಿ ಕಟ್ತಾ ಇದೆ ಫ್ರೆಂಡ್. 1 BHA ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್. ಸುಮಾರು ಜನ ಇಲ್ಲಿ ಸಾಕಷ್ಟು ಜನ ಕಮೆಂಟ್ಗಳು ಕೇಳ್ತಾ ಇದ್ದಾರೆ. ನಾನು ಸಹ ಆದಷ್ಟು ಕಮೆಂಟ್ಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ ಫ್ರೆಂಡ್. ಇಲ್ಲಿ ಸಿಂಪಲಾಗಿ ಒಬ್ಬರು ಕೇಳ್ತಾ ಇದ್ದಾರೆ, ಅವರಿಗೆ ನಾನು ಈ ಕಮೆಂಟ್ ಮುಖಾಂತರ ವಿಡಿಯೋ ಮುಖಾಂತರ ನಾನು ವಿಷಯ ತಿಳಿಸ್ಕೊಡ್ತೀನಿ. ಇವ್ರ ಹೆಸರು ತನುಶ್ರೀ ಅಂತ. ತನುಶ್ರೀ ಅವರು ಒಂದು ಕಮೆಂಟ್ ಹಾಕಿದ್ದಾರೆ. ಅವ್ರು ಏನು ಹಾಕಿದ್ದಾರೆ ಅಂತ ನಿಮಗೂ ಸಹ ಸ್ಕ್ರೀನಲ್ಲಿ ತೋರಿಸ್ತೀನಿ. ಸರ್, ರೆಡಿ ಇರೋ ಫ್ಲ್ಯಾಟ್ಗೆ ಅರ್ಜಿ ಹಾಕೋಕ್ಕಾಗಲ್ವಾ ಸರ್, ಪ್ಲೀಸ್ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ಎಕ್ಸಾಂಪಲ್ ಒಂದು ಫುಲ್ ಫಿನಿಶಿಂಗ್ ಆಗಿ ರೆಡಿಯಾಗಿ ನಿಂತಿರುತ್ತೆ. ಎಕ್ಸಾಂಪಲ್ ಈಗ ಅಡ್ಡರಪಾಳ್ಯ ಆಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಕರೆದಿರುವಂತಹ ಪಿಳ್ಳಳ್ಳಿ ಆಗಿರ್ಬೋದು. ಈ ಥರ ಫುಲ್ ರೆಡಿ ಆಗಿರುವಂಥ ಫ್ಲ್ಯಾಟ್ಗೆ ಅದೇ ಫ್ಲ್ಯಾಟ್ಗೆ ನಾವು ಅರ್ಜಿ ಹಾಕೋಕ್ಕಾಗಲ್ವ, ಫಿನಿಶಿಂಗ್ ಆಗಿರೋ ಫ್ಲ್ಯಾಟ್ಗಳಿಗೆ ನಾವು ಅರ್ಜಿ ಹಾಕೋಕ್ಕಾಗಲ್ವ ಅಂತ ಇವರು ತಿಳಿಸ್ತಾ ಇದ್ದಾರೆ. ತನುಶ್ರೀ ಅವರೇ, ನಿಮ್ಗೆ ತಿಳಿಸ್ತೀನಿ, ಅರ್ಜಿ ಇದೇ ಊರಿಗೆ ಅಂತ ಹಾಕೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಸುಮಾರು ಬೆಂಗಳೂರು ಕಡೆ ಸಾಕಷ್ಟು ಕಡೆ ಇಲ್ಲಿ ಕೆಲಸ ನಡೀತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ 1 BHA ಫ್ಲ್ಯಾಟ್ ಕಟ್ತಾ ಇರ್ತಾರೆ. ನೀವು ಅರ್ಜಿ ಅಂತ ಈಗ ಎಕ್ಸಾಂಪಲ್ ನಿಮಗೆ ತಿಳಿಸ್ತಾ ಇದ್ದೀನಿ. ಅಡ್ಡರಪಾಳ್ಯ 13ನಲ್ಲಿ ರೆಡಿ ಇದ್ದಾವೆ. ಆ ಜಾಗದಲ್ಲೇ ನೀವು ಅರ್ಜಿ ಅಂತ ಹಾಕೋಕ್ಕಂತ ಬರೋಲ್ಲ. ನೀವು ಹಂಗೆ ಹಾಕಬೇಕು ಅಂದರೆ ನಿಮ್ಮ ಹತ್ತಿರ ಇರುವಂಥ MLA ಕೋಟ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. MLA ಕೋಟ ಅಂತ ಇರುತ್ತೆ. MLA ಆಫೀಸ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ, ಆ ಜಾಗದಲ್ಲಿ ನಿಮಗೆ ಖಾಲಿ ಇದ್ದರೆ ನೀವು ಅರ್ಜಿ ಸಲ್ಲಿಸ್ಕೊಂಡು ನೀವು MLA ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ತಗೋಬೋದು. ಫಿನಿಶಿಂಗ್ ಆಗಿರೋವು ತುಂಬ ಕಷ್ಟ ಇರುತ್ತೆ. ಯಾಕೆಂದರೆ 3 ವರ್ಷ 4 ವರ್ಷ ಹಿಂದೆ ಇವೆಲ್ಲ ಆಲ್ರೆಡಿ ಬುಕ್ ಆಗಿರ್ತವೆ. ಯಾರು ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಆ ಚಾನ್ಸಸ್ ಸಿಗ್ಬೋದು. ಬಟ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಲೇಬೇಕಾಗುತ್ತೆ. ನಿಮ್ಮ ಹತ್ತಿರ ಇರುವಂಥ MLA ಕೋಟ, ಸಾರ್ವಜನಿಕ ಕೋಟ, MLA ಕೋಟ ಅಂತ ಇರುತ್ತೆ. ನೀವು ನೇರವಾಗಿ ಸಾರ್ವಜನಿಕರು ಹಾಕಿದ್ರೆ ನೀವು ಬೆಂಗಳೂರಲ್ಲಿ ನೀವೆಲ್ಲಾದರೂ ಫ್ಲ್ಯಾಟು ಖಾಲಿ ಇರಲಿ ಫಿನಿಶಿಂಗ್ ಆಗಿರಲಿ ಅದನ್ನೇ ಇರಲಿ, ಫಿನಿಶಿಂಗ್ ಆಗಿರೋ ಜಾಗನೂ ಸಹ ನಿಮ್ಗೆ ತೋರಿಸ್ತಾ ಇರುತ್ತೆ. ಅಲ್ಲೇನಾರು ಖಾಲಿ ಇದ್ದರೆ ಆನ್ಲೈನಲ್ಲಿ ಸಾರ್ವಜನಿಕರ ನೀವೇನಾರ ಅಪ್ಲೈ ಮಾಡಿದ್ರೆ ನೀವು ಎಲ್ಲ ಬೆಂಗಳೂರಲ್ಲಿ ಯಾವುದೇ ಜಾಗದಲ್ಲೂ ನೀವು ಬುಕ್ ಮಾಡ್ಕೋಬೋದು. ನೀವು 50,000 ಕಟ್ತಿದ್ದಂಗೆ ನೀವು ಫ್ಲ್ಯಾಟ್ ಬುಕ್ ಮಾಡ್ಕೋದಾಗ ಯಾವ ಜಾಗದಲ್ಲಿ ಇಲ್ಲಿ ಖಾಲಿ ಇದ್ದಾವೆ ಅಂತ ಅದೇ ತೋರಿಸುತ್ತೆ. ಪ್ರತಿಯೊಂದು ಇಲ್ಲಿ ನಿಮ್ಗೆ ತೋರಿಸುತ್ತೆ. 1 BHAದು ಹೊಡೆದಾಗ ಈಗ ಎಕ್ಸಾಂಪಲ್ ಅಡ್ಡರಪಾಳ್ಯದ ನಿಮ್ಗೆ ಅಲ್ಲಿ ಖಾಲಿ ಇದ್ದರೆ ಅಲ್ಲಿ ತೋರಿಸೋದು ಇಷ್ಟು 1 ಮನೆನೋ 2 ಮನೆ ಖಾಲಿ ಇದೆ. ನೀವು ಅವಾಗ ಅಲ್ಲಿ ಫ್ಲ್ಯಾಟ್ ಬುಕ್ ಮಾಡ್ಕೋಬೋದು. ಇಂಥ ಜಾಗನೇ ಖಾಲಿ ಇದೆ, ಇದೇ ಜಾಗನೇ ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇದು ಹೊಸ್ದಾಗಿ ಬಿಟ್ಟಿದ್ರೆ ಆ ಜಾಗದಲ್ಲಿ ನಿಮ್ಗೆ ಸಿಗುತ್ತೆ. ಈಗ ಅಲ್ಲಿ ಆಲ್ಮೋಸ್ಟ್ ಒಂದು 3 ವರ್ಷ ಆಯಿತು, ಕನಿಷ್ಠ 3 ವರ್ಷದಿಂದನೂ ಸಹ ಇದು ಫ್ಲ್ಯಾಟ್ಗಳು ಎದ್ದಿದ್ದಾವೆ, ಸಾಕಷ್ಟು ಜನ ಕಟ್ಟಿದ್ದಾರೆ. ಬಟ್ ನೋಡಿ, ನಿಮ್ಮ ಹತ್ತಿರ ಇರೋ ನಿಮ್ಗೆ ಯಾವುದು ಬೇಕು ಅದು ಚಾಯ್ಸ್ ಆದರೆ ನಿಮ್ಮ ಹತ್ತಿರ ಅಂತ ನೀವು ಅದೇ ಕ್ಷೇತ್ರದಲ್ಲಿ ಬೇಕು ಅಂದರೆ ನಿಮ್ಮ MLA ಹತ್ರ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅದು ಬಿಟ್ಟು ಬೇರೆ ಕಡೆ ನಾವೆಲ್ಲರೂ ತಾಂತೀವಿ, ನೀವು ಸಾರ್ವಜನಿಕ ಅಲ್ಲಿ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು. ಇಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ತನುಶ್ರೀ ಅವರೇ. ಇಷ್ಟು ನಿಮಗೆ ತಿಳಿಸ್ತೀನಿ. ಇಲ್ಲ ಇದೇ ಜಾಗ ಬೇಕು ಅಂದರೆ ಅಲ್ಲ, ಅಲ್ಲಿ ಜಾಗ ಖಾಲಿ ಇದ್ದರೆ ಫ್ಲ್ಯಾಟು ನಿಮಗೆ ಅಲ್ಲಿ ಸಿಗುತ್ತೆ, ಖಾಲಿ ಇಲ್ಲ ಅಂದರೆ ನಿಮಗೆ ಸಿಗೋಲ್ಲ. ಬಟ್ ನೀವು ಅರ್ಜಿ ಹಾಕಿದರೆ ಇಲ್ವೋ ಗೊತ್ತಿಲ್ಲ. ಅರ್ಜಿ ಹಾಕಿದ್ರೆ ಆ ನಂತರ ಆ ಜಾಗದಲ್ಲಿ ನೀವು 50,000 ರೂಪಾಯಿ ಕಟ್ಟಿ ನೀವು ಆ ಜಾಗದ ಖಾಲಿ ಇದೆ ಅಂತ ನೋಡಿ, ಆ ಖಾಲಿ ಇದ್ದರೆ ನೀವು ಬುಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಬೇರೆ ಕಡೆ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಅಷ್ಟೇ ನಾನು ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಆದಷ್ಟು ನಿಮ್ಮ MLA ಹತ್ರ ಕಾಂಟ್ಯಾಕ್ಟ್ ಮಾಡಿ. ನೀವು ಅಲ್ಲೇ ಬೇಕು ಅಂದರೆ, ಇಲ್ಲ ನಮಗೆ ಆ ಜಾಗ ಬೇಡ ಬೇರೆ ಕಡೆನಾದರೂ ನಾವು ತಾಂತೀವಿ ಅಂದರೆ ಸಾರ್ವಜನಿಕರಲ್ಲಿ ಅರ್ಜಿ ಸಲ್ಲಿಸಿ ನಿಮಗೆ ಮೆಸೇಜು 1 ತಿಂಗಳೊಳಗೆ ಬಂದರೆ ನೀವು IDF ಬ್ಯಾಂಕಲ್ಲಿ ಹೋಗಿ ಒಂದು 50,000 ಕಟ್ಟಿ ನಂತರ ಖಾಲಿ ಇರೋ ಜಾಗ ಕಡೆ ನೀವು ಫ್ಲ್ಯಾಟ್ಗಳು ತಗೋಬೋದು. ಬೆಂಗಳೂರಲ್ಲಿ ಯಾವ ಜಾಗದಲ್ಲಾದರೂ ಪರವಾಗಿಲ್ಲ, ಎಲ್ಲೆಲ್ಲಿ 1 BHA ಫ್ಲ್ಯಾಟ್ ಕಟ್ಟಿರ್ತಾರೋ ಆ ಜಾಗದಲ್ಲಿ ಖಾಲಿ ತೋರಿಸುತ್ತೆ. ನಿಮಗೆ ಇಷ್ಟ ಆದ ಕಡೆ ನೀವು ತಗೋಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ನಮಸ್ಕಾರ.